ಹೇಯ್, ನೀನ್ ಯಾಕೋ ಇಲ್ಲಿ ಬಂದೆ? ಏನಣ್ಣ ಹಿಂಗ್ ಕೇಳ್ತ್ಯಾ? ತಮ್ಮ ಬಂದ್ರೆ ಖುಷಿ ಪಡ್ಬೇಕಲ್ವಾ? ಹಾ, ಖುಷಿ ಪಡೋ ಅಂತ ವಿಚಾರ ನೀನೇನೋ ತಂದಿರಲ್ವಲ್ಲಪ್ಪ. ನೀನು ಬಂದಿದ್ಯಾ ಅಂದ್ರೆ ಅದು ಅಪಾಯದ ಸೂಚನೆನೆ. ಹಾ, ಅದೆಲ್ಲ ಬಿಡು. ತಗೋ, ನೀನು ಜ್ಯೂಸ್ ಕುಡಿ, ತಗೋ. ಆಯಂಗಮಯ ಹಿಯಂಗಾಯಮಯ ಹಯವಯವ ನೋಡಿ ಅದಕ್ಕೆ ಇದೆಲ್ಲ ಈ ವಯ್ಯಂದ ಕೆಲಸ. ತಿನ್ನಕ್ಕಂತೂ ಬರಲ್ಲ, ಅಟ್ಲೀಸ್ಟ್ ಅದು ನೀಟಾಗಿ ಇರೋದಕ್ಕಾದ್ರೂ ಏನ್ ರೋಗ? ಅದಕ್ಕೆ ಏನ್ ಮಾಡ್ತಿದ್ದೀರಾ? ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಅಯ್ಯೋ ಅದಕ್ಕೆ ನಾನೇ ಕ್ಲೀನ್ ಮಾಡ್ತೀನಿ. ಇಲ್ಲಿ ಮೈ ನಾನು ಮಾಡ್ತೀನಿ. ಅದಕ್ಕೆ ನಾನು ಮಾಡ್ತೀನಿ, ಬನ್ನಿ ನೀವು ಬನ್ನಿ. ನೋಡಿ ಅದಕ್ಕೆ ಹೇಗ್ ಬಿಸಾಕಿದ್ದಾರೆ. ಪಾಪ ಅಣ್ಣ ಡೈಲಿ ಕೆಲಸ ಮುಗಿಸ್ಕೊಬಂದು ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಅಟ್ಲೀಸ್ಟ್ ತಿಂದಿರೋ ತಟ್ಟೆನ ಹೋಗಿ ತೊಳೆಯೋ ಜಾಗಕ್ಕಾದ್ರೂ ಇಡಕ್ಕಾಗಲ್ವಾ? ಏನೋ ಮನೇಲಿ ಇಟ್ಕೋಬೇಕಲ್ಲ ಅಂತ ಇಟ್ಕೊಂಡಿದೀವಿ ಈ ಬೇಕೂಫುನ. ಮೈ ದೊಡ್ಡವ್ರಿಗೆ ಹಂಗೆಲ್ಲ ಬೈಬಾರ್ದು. ಅದಕ್ಕೆ ದೊಡ್ಡವರು ಅನ್ನಿಸ್ಕೊಂಡವ್ರಿಗೆ ದೊಡ್ಡ ಗುಣ ಇರಬೇಕು. ಹೌದು, ಅವ್ರು ಯಾಕೆ ಈ ತರ ಆಡ್ತಾರೆ? ನಮ್ಮ ಹೊಟ್ಟೆ ಉರ್ಸೋಕೆ. ನನ್ಗೆ ಬುದ್ಧಿ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಆ ವಯ್ಯಂಗ್ ಮಾತ್ರ ಬುದ್ಧಿನೇ ಬಂದಿಲ್ಲ. ಅದಕ್ಕೆ ಸಿಮ್ ಆಕ್ಟಿವೇಟ್ ಆಗಿರ್ಬೇಕು. ಮೆಸೇಜ್ ಬಂದಿದೆ. ಹೌದಾ? ಹಾಗಿದ್ರೆ ನಾನು ಬೇಗ ಒಂದು ಕಾಲ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಯಾರು ಮಾತಾಡ್ತಿರೋದು? ಅಪ್ಪ, ನಾನಪ್ಪ ಚಂದನ. ಮಗ ಅಪ್ಪ ಹೇಗಿದ್ಯಪ್ಪ? ಅಪ್ಪ ಅಪ್ಪ, ಯಾರು ನೀನು? ನನ್ಗ್ಯಾಕೆ ಕಾಲ್ ಮಾಡಿದ್ಯಾ? ನಿನಗೂ ನನಗೂ ಏನ್ ಸಂಬಂಧ? ಪ್ಲೀಸ್ ಅಪ್ಪ, ಹಾಗೆ ಹೇಳ್ಬೇಡ. ನನ್ಗಿರೋದು ಒಬ್ನೇ ಮಗ, ದಾಸು ಅಂತ. ನನ್ ಮಗಳು ಸತ್ತೋದ್ಲು. ಅಪ್ಪ ಪ್ಲೀಸ್ ಅಪ್ಪ, ನಿನ್ ಜೊತೆ ಮಾತಾಡ್ಬೇಕು. ಕಾಲ್ ಕಟ್ ಮಾಡ್ಬೇಡಪ್ಪ. ಮೊದಲು ನೀನ್ ಹೇಗಿದ್ಯಾ ಹೇಳು. ಅಮ್ಮ ಅಮ್ಮ ಹೇಗಿದ್ದಾಳೆ? ನಾವ್ ಹೇಗಿದ್ರೆ ನಿನ್ಗೇನು? ಅದನ್ನೆಲ್ಲ ಕೇಳಕ್ ನೀನ್ ಯಾರು? ಡ್ರೈವರ್ ಜೊತೆ ಓಡಾಗ್ಬೇಕಾದ್ರೆ ಇದೆಲ್ಲ ಗೊತ್ತಾಗ್ಲಿಲ್ವಾ? ಅಪ್ಪ ಪ್ಲೀಸ್ ಅಪ್ಪ.
ನಿನ್ ಧ್ವನಿ ಕೇಳಿಸ್ಕೊಳ್ದಾಗ ನನಗಿಷ್ಟ ಇಲ್ಲ. ನಿನ್ ಧ್ವನಿ ಕೇಳಿದ್ರೆ ನನ್ನ ಹೊಟ್ಟೆಲಿ ಬೆಂಕಿ ಹಾಕ್ದಾಗತ್ತೆ. ಇನ್ ಯಾವತ್ತಿಗೂ ಕಾಲ್ ಮಾಡಬೇಡ, ಅರ್ಥ ಆಯ್ತಾ? ಅಪ್ಪ ತಪ್ಪಾಯ್ತಪ್ಪ, ನನ್ ಮಾತು ಕೇಳು ಪ್ಲೀಸ್. ನೀವೆಲ್ಲ ಅನ್ಕೊಂಡಂಗೆ ನನ್ ಮದುವೆ ಆಗಿಲ್ಲ ಅಪ್ಪ. ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಹರಿ. ಹಲೋ ಹಲೋ ಅಪ್ಪ, ಹಲೋ. ಮಾವ, ಊಟಕ್ಕೆ ಬನ್ನಿ. ರೀ ಊಟಕ್ಕೆ ಬನ್ನಿ ರೀ. ದಾಕ್ಷು, ಏನ್ ಹೇಳಿದೆ? ಊಟಕ್ಕೆ ಬನ್ನಿ ಎಂದೆ. ಇದೇನಪ್ಪ, ಇನ್ನು ಮನೆ ಹಾಳು ಮಾಡಿ ಹೋದೋಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ಸತ್ತವ್ರನ್ನ ನೆನ್ಸ್ಕೊಂಡ್ರೆ ಮತ್ತೆ ಅವ್ರು ಬದುಕ್ ಬರಲ್ಲ ಅಂತ ಗೊತ್ತಲ್ವಾ? ಎಲ್ಲ ಮರೆತು ನಾಳೆಯಿಂದ ಆಫೀಸಿಗೆ ಬನ್ನಿಯಪ್ಪ. ಹೇಗಿದ್ದವ್ರನ್ನ ಹೇಗ್ ಮಾಡೋಗ್ಬಿಟ್ಲು. ಮನೆಗೆ ಬೆಂಕಿ ಹಚ್ಚಿ ಆರ್ಸೋಕಾಗದೇ ಇರೋ ತರ ಮಾಡ್ಬಿಟ್ಲು. ಒಂದೇ ಕ್ಷಣದಲ್ಲಿ ಎಲ್ಲ ಸುಟ್ಟು ಬೂದಿ ಆಗೋಯ್ತು. ಮತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಎದೆಲ್ ಕುದೀತಾ ಇರುವಾಗ ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ಅತ್ತೆ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಚಂದುಗೆ ಮೊದ್ಲಿಂದನೂ ಆರ್ಯ ಅಂದ್ರೆ ಇಷ್ಟ ಇರ್ಲಿಲ್ಲ. ಹೇಯ್, ಮುಚ್ಚೆ ಬಾಯಿ, ಇಡಿಯಟ್ ಥರ ಮಾತಾಬೇಡ. ತೆಗೆದೊಂದು ಕಪಾಳಕ್ಕಾಗ್ತೀನಿ ನೋಡು. ನಿಜಾನೇ ರೀ, ಚಂದು ನಮ್ಮೆಲ್ಲರ ಹತ್ರ ಎಷ್ಟೋ ಸಲ ಹೇಳ್ಕೊಂಡಿದ್ಲು. ಆದ್ರೆ ನಾವ್ ಯಾರು ಅವಳ ಮಾತನ್ನ ಕೇಳೇ ಇಲ್ಲ. ನಾವ್ ಅವಳನ್ನ ಅರ್ಥ ಮಾಡ್ಕೊಂಡಿದ್ರೆ ಅವಳಿ ಮನೆ ಬಿಟ್ಟು ಹೋಗ್ತಾನೆ ಇಲ್ಲ. ನನಗ್ ತಿಳಿದ ಪ್ರಕಾರ ಚಂದು ಆ ಡ್ರೈವರ್ನ ಮದ್ವೆ ಆಗೋಕೆ ಅಂತಾನೆ ಮನೆ ಬಿಟ್ಟು ಹೋಗಿಲ್ಲ. ಹಾಗಾದ್ರೆ ಪೊಲೀಸ್ ಸ್ಟೇಷನ್ಲಿ ಮಾಡ್ಕೊಂಡಿದ್ದೇನು ಬರ್ತ್ಡೇ ಪಾರ್ಟಿನಾ? ಅದೇ ರೀ, ನನಗೂ ಅರ್ಥ ಆಗ್ತಿಲ್ಲ. ಆದ್ರೆ ಒಂದಂತೂ ನಿಜ, ನಾವೆಲ್ಲರೂ ಅವಳಿಗೆ ಮದ್ವೆಗೆ ಫೋರ್ಸ್ ಮಾಡಿಲ್ಲ ಅಂದಿದ್ರೆ ಚಂದು ಇವತ್ತು ಈ ಮನೇಲೇ ಇರ್ತಿದ್ಲು. ಹಾ ಸರಿ, ಹಾಗಾದ್ರೆ ಆರ್ಯನ್ ಹತ್ರ ಏನ್ ನ್ಯೂನತೆ ಇದೆ ಅಂತ ಅವಳು ಆರ್ಯನ್ ರಿಜೆಕ್ಟ್ ಮಾಡೋದು ಹೇಳು ನೋಡೋಣ. ಹಾಗಾದ್ರೆ ಚಂದುಗೆ ಆರ್ಯನ್ ಕ್ಯಾರೆಕ್ಟರ್ ಹಿಡ್ಸ್ಲೇ ಇಲ್ಲ ರೀ. ತುಂಬಾನೇ ಟಾರ್ಚರ್ ಆಗ್ತಿತ್ತು ಅವಳಿಗೆ. ಆದ್ರೂ ಅಡ್ಜಸ್ಟ್ ಮಾಡ್ಕೊಳಕ್ ಟ್ರೈ ಮಾಡಿದ್ಲು. ಆದ್ರೆ ಆರ್ಯ ಜಾಸ್ತಿನೇ ಮಾಡ್ತಾನೆ ಹೋದ್ರು. ಹಾ, ಅಂದ್ರೆ ನೀವು ಹೇಳ್ತಿರೋದು ಅವಳ ಆ ಡ್ರೈವರ್ಗೋಸ್ಕರ ಹೋಗಿಲ್ಲ ಅಂತ ಅಲ್ವಾ? ಖಂಡಿತವಾಗ್ಲೂ ಇಲ್ಲ ರೀ. ಚಂದು ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನೀನೇನಾದ್ರೂ ಅವಳಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಅವಳು ಮನೆ ಬಿಟ್ಟು ಹೋಗೋದ್ರ ಹಿಂದೆ ನಿನ್ ಸಹಾಯ ಏನಾದ್ರೂ ಇದೆಯಾ? ದಾಸು, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ? ಹಳೆದನ್ನೆಲ್ಲ ಕೆದಕಿ ಏನೋ ಪ್ರಯೋಜನ. ಆದ್ರೂ ನಮ್ ಚಂದು ಆ ಮನೇಲಿ ಹೇಗಿದ್ದಾಳೋ, ಎಷ್ಟು ಕೊರಗ್ತಿದ್ದಾಳೋ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ ಕಣೋ. ಹೌದಾ? ಏನಾಯ್ತು ಅಂತ ನಾನ್ ತೋರಿಸ್ತೀನಿ. ನೋಡ್ದ್ಯಾ? ಕಣ್ ತುಂಬ್ಕೊಂಡ್ಯಾ? ವಹಿಸ್ಕೊಂಡ್ ಮಾತಾಡ್ತಿದ್ಯಲ್ಲ, ಕೊಡು. ನೋಡಿಯಪ್ಪ ನಿಮ್ ಮಗಳನ್ನ. ನೀವು ಸುಮ್ನೆ ಇಲ್ಲಿ ನೊಂದ್ಕೋತಾ ಇದ್ದೀರಾ ನೋಡಿ. ನಾವು ಅವಳನ್ನ ನೆನ್ಸ್ಕೊಂಡು ಈ ಮನೆಯಲ್ಲಿ ರೋಧಿಸ್ತಾ ಇದ್ದೀವಿ. ಅವಳಲ್ಲಿ ರಿಸೆಪ್ಷನ್ ಮಾಡ್ಕೊಂಡು ಜಾಲಿ ಆಗಿದ್ದಾಳೆ.
ಮುತ್ತಣ್ಣ ಓ ಆ? ಹೇಯ್ ನೀನ್ಯಾಕೋ ಇಲ್ಲಿ ಬಂದೆ? ಏನಣ್ಣ ಹಿಂಗ್ ಕೇಳ್ತ್ಯಾ? ತಮ್ಮ ಬಂದ್ರೆ ಖುಷಿ ಪಡ್ಬೇಕಲ್ವಾ? ಹಾ ಖುಷಿ ಪಡೋ ಅಂತ ವಿಚಾರ ನೀನೇನೋ ತಂದಿರಲ್ವಲ್ಲಪ್ಪ. ನೀನು ಬಂದಿದ್ಯಾ ಅಂದ್ರೆ ಅದು ಅಪಾಯದ ಸೂಚನೆನೆ. ಹಾ ಅದೆಲ್ಲ ಬಿಡು, ತಗೋ ನೀನು ಜ್ಯೂಸ್ ಕುಡಿ, ತಗೋ. ಜ್ಯೂಸಾ? ಲೈ ನೀನ್ ಜ್ಯೂಸ್ ಎಲ್ಲ ತಗೊಂಬಂದು ಇಷ್ಟ ನೈಸ್ ಮಾಡ್ತಿದ್ಯಾ ಅಂದ್ರೆ ಪಕ್ಕ ಏನೋ ಅಪಾಯನೇ. ಅಣ್ಣ ಅದೆಲ್ಲ ಏನು ಇಲ್ಲ ಅಣ್ಣ. ಅದು ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ನಾ, ಯಾಕೋ ತಲೆ ಸುತ್ತ ಬಂದಂಗಾಯ್ತು. ಅಯ್ಯಯ್ಯೋ ಮತ್ತ್ಯಾಕೋ ಇಲ್ಲಿ ಬರಕ್ ಹೋದೆ? ಮನೆಗೆ ಹೋಗಿ ರೆಸ್ಟ್ ಮಾಡೋದಲ್ವಾ? ನೀನು ಬಿಸಿಲಲ್ಲಿ ಎಷ್ಟೊಂದು ಕಷ್ಟಪಡ್ತೀಯ ಅಂತ ನೆನಪಾಯ್ತಾ, ಅದಕ್ಕೆ ನಿನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಜ್ಯೂಸ್ ಕೊಟ್ಟು ಹೋಗೋಣ ಅಂತ ಬಂದೆ. ತಗೋ ಜ್ಯೂಸ್ ಕುಡಿ. ಥ್ಯಾಂಕ್ಸ್. ಏಯ್ ದುಡ್ಡೇನಾದ್ರು ಬೇಕಾನ? ಹಾಸ್ಪಿಟ್ಲಿಗೆ ಹೋಗ್ತೀಯಾ? ದುಡ್ಡೇನು ಬೇಡ ಅಣ್ಣ. ನನ್ನ ಹತ್ರ ಕೇಳಕ್ಕೆ ಯಾಕೋ ಸಂಕೋಚ? ಇರೋ ನಿಮಿಷ. ಅಣ್ಣ ನಂಗೆ ದುಡ್ಡು ನಿಜವಾಗ್ಲೂ ಬೇಡ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಸರಿ ಅದೇನು ಹೇಳು. ಅಣ್ಣ ಅದು ನೀನ್ ಈ ತರ ರಾಗಲ್ಲ ಹೇಳಿ ಬಿಡ ಕಣೋ, ಭಯ ಆಗತ್ತೆ. ಅದೇನೇ ಇದ್ರು ನೇರವಾಗಿ ಹೇಳು. ಚಂದನ ಅವ್ರ ಹತ್ರ ಒಂದು ಸುಳ್ಳು ಹೇಳಿದ್ದೀನಿ. ಹಾ ಒಂದ ಹೇಳಿದ್ಯಾ? ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟು 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 ಸುಳ್ಳಿನ ಮನೆನೇ ಕಟ್ಬಿಟ್ಟಿದ್ಯಾ. ಅದೇನೋ ಹೌದು, ಆದ್ರೆ ಇದು ಹೊಸ ಸುಳ್ಳಣ್ಣ. ಏನು ಹೇಳ್ತಿದ್ಯಾ? ಅಂಥದ್ದೇನೋ ಹೇಳ್ದೆ? ಇವಾಗ ಗಾಬರಿ ಆಗೋಂಥದ್ದು ಏನಿಲ್ಲಣ್ಣ. ನೀನ್ ಜ್ಯೂಸ್ ಕುಡಿ. ನಿನ್ ಬಗ್ಗೆ ಒಂದು ಸುಳ್ಳು ಹೇಳಿದ್ದೀನಿ. ನನ್ನ ಬಗ್ಗೆನಾ? ಏನು ಏನ್ ಹೇಳಿದ್ಯೋ? ಅದು ನೀನ್ ಬಂದು ಏಯ್ ಬೇಗ ಹೇಳೋ, ಟೆನ್ಷನ್ ಕೊಡ್ಬೇಡ. ಅದು ಚಂದನ ಅವ್ರು ಬಂದು ನಿಮ್ಮ ಅಣ್ಣ ಏನ್ ಕೆಲಸ ಮಾಡೋದು ಅಂತ ಕೇಳಿದ್ರ. ಏನ್ ಹೇಳ್ದೆ? ಅದಕ್ಕೆ ನಾನು ನಮ್ಮ ಅಣ್ಣ ದೊಡ್ಡ ಇಂಜಿನಿಯರು, ಆರ್ಕಿಟೆಕ್ಟು, ಅಯ್ಯೋ ದೊಡ್ಡ ಬಿಲ್ಡರು ಅಂತ ಹೇಳಿದೀನಿ. ಶಿವ ಶಿವ. ಅಣ್ಣ ಅಣ್ಣ ಅದ್ರ ಸ್ಪೆಲ್ಲಿಂಗ್ ಕೂಡ ಗೊತ್ತಿಲ್ವಲ್ಲ ನನಗೆ. ಅದು ಎಷ್ಟು ದೊಡ್ಡ ಕೆಲಸ ಅಂತ ಗೊತ್ತೇನೋ ನಿಂಗೆ? ಗೊತ್ತಣ್ಣ, ಅದಕ್ಕೆ ಹೇಳಿದ್ದು. ಕೊಡಲಿ ಕೈ, ಕೈ ಕೊಡಲಿ. ಯಾಕೋ ಹಿಂಗ್ ಮಾಡ್ತೀಯ? ಚಂದನ್ ಅವ್ರು ನನ್ನ ಬಗ್ಗೆ ಏನ್ ಅನ್ಕೊಳಲ್ಲ ಹೇಳು? ಏನು ಅನ್ಕೊಳಲ್ಲ, ಒಳ್ಳೆ ಅಭಿಪ್ರಾಯನೇ ಇದೆ. ನಿನ್ ತಲೆ ಈಗ ಸತ್ಯ ಗೊತ್ತಾದ್ರೆ ಅಷ್ಟೇ. ಅಲ್ಲ ಕಣೋ, ನಿನ್ ಬಾಯಲ್ಲಿ 32 ಹಲ್ಲಿದ್ಯಾ ಅಥವಾ ಬರೀ ಸುಳ್ಳೆ ಇದೆಯಾ? ಯಾಕೋ ಯಾಕೋ ಇಷ್ಟೊಂದು ಸುಳ್ಳು ಹೇಳ್ತೀಯಾ? ಅಣ್ಣ ಪ್ಲೀಸ್ ನೀನ್ ಬೈಬೇಡ. ನೀನು ಲೇ ನೀನ್ ಹೇಳಿರೋದಕ್ಕೂ ನಾನು ಮಾಡೋ ಕೆಲ್ಸಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯೇನೋ? ಮೊನ್ನೆ ಯಾರೋ ಒಬ್ರು ಲೇಡಿ ಆರ್ಕಿಟೆಕ್ಟ್ ನಮ್ಮ ಸೈಟಿಗೆ ಬಂದಿದ್ರು. ಇಂಗ್ಲಿಷಲ್ಲಿ ಟಸ್ಸು ಪುಸ್ಸು ಅಂತ ಏನೇನೋ ಪ್ರಶ್ನೆ ಕೇಳಿದ್ರು. ಒಂದಕ್ಕೂ ಉತ್ತರ ಕೊಡಕ್ ಗೊತ್ತಾಗ್ಲಿಲ್ಲ ಕಣೋ ನನಗೆ. ಅಲ್ಲ ಕಣೋ, ಅರ್ಧೋದ್ ಲುಂಗಿಗೂ ಐರನ್ ಮಾಡಿರೋ ಅಂಗಿಗೂ ವ್ಯತ್ಯಾಸ ಗೊತ್ತಿಲ್ವೋ ನಿಂಗೆ? ಹಂಗಲ್ಲ ಅಣ್ಣ, ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳಿದಾಗ ಮರ್ಯಾದೆ ಉಳಿಸ್ಕೊಳ್ಳೋದು ಬೇಡವಾ? ಈಗ ನಿಜ ಗೊತ್ತಾದ್ರೆ ಮರ್ಯಾದೆ ಬೀದಿ ಪಾಲಾಗತ್ತಲ್ಲಪ್ಪ. ಅದಕ್ಕೂ ಒಂದು ಉಪಾಯ ಇದೆ. ಏನು?